ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ. ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ. ಅದಕ್ಕೆ ಅಪ್ಡೇಟೆಡ್ ವರ್ಷನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ. ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದರ ಪ್ರೈಸ್ ಎಷ್ಟು, ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ. ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ 100% ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. 100ಗೆ 200% ಈ ನೋಟ್ಸ್ ಯೂಸ್ ಆಗುತ್ತೆ. ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಹಳೆ ನೋಟ್ಸು. ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ನಿಮಗೆ ಟೋಟಲಾಗಿ ಈಗ 4 ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ. ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು. ವಿತ್ ಫಾರ್ಮುಲಾ ಇರುತ್ತೆ. ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು, ನೆಕ್ ಬಿಡ್ತು, ಆರ್ಮೋಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು. ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ. ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟು, ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ. ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ, ಇದು ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಮಾಡೋ ಬ್ಲೌಸಸ್ದು ಇರುತ್ತೆ. ಓಕೆನಾ. ಇದೇ ರೀತಿ ಚೂಡಿದಾರ್ ಟಾಪ್ಸು ಇದೇ ರೀತಿಯೇ ಇರುತ್ತೆ. ಬಾಟಮ್ ಇರೋದಿಲ್ಲ, ಚೂಡಿದಾರ್ ಟಾಪ್ಸ್ ಮಾತ್ರ ಇರುತ್ತೆ. ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ. ನಿಮಗೆ ಡಾಟ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ. ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಏಲೈನ್ ಕುರ್ತಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು. ಓಕೆನಾ. ಈ ರೀತಿ ಚೂಡಿದಾರ್ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು. ಇದು ಡೀಟೇಲಾಗಿ ವಿವರಣೆಯಾಗಿ ಇರುತ್ತೆ. ಓಕೆನಾ. ಬರೆದಿರ್ತೀನಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ. ಇದು ಹೊಸ ನೋಟ್ಸು. ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ. ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ. ಪಾಯಿಂಟ್ ವೈಸ್ ಇರುತ್ತೆ, ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ. ಈಗ 28-29 ಇಂಚು ಚೆಸ್ಟ್ ಮೆಜರ್ಮೆಂಟ್. ಈ ಚೆಸ್ಟ್ ಮೆಜರ್ಮೆಂಟ್ಗೆ 0 ಡೀಪಿಂದ 10 ಇಂಚುವರೆಗೂ. ಓಕೆನಾ. ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಫ್ರಂಟ್ ಡೀಪ್ ಮೇಲೆ, ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು, ನೆಕ್ ಬಿಡ್ತು, ಹಾರ್ಮೋಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮೋಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು, ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ಟ್ರಾ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನ ಎಷ್ಟು ತೊಗೊಳ್ಬೇಕು. ಓಕೆನಾ. ನೆಕ್ಸ್ಟ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು, ಎಷ್ಟು ಇಂಚ್ ತೊಗೊಳ್ಬೇಕು, ಉಕ್ಸ್ ಪಟ್ಟಿ ಕಡೆ ಎಷ್ಟು, ಸೆಂಟ್ರಿಗೆ ಎಷ್ಟು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ. ಹಳೆ ನೋಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ. ಓಕೆನಾ. ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಇದ್ದರೆ ಮಾತ್ರನೇ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ. ಈ ಹೊಸ ನೋಟ್ಸಲ್ಲಿ ಏನು ಅಂದರೆ ಡೀಪ್ ನಿಮಗೆ 0 ಇಂದ 12 ಇಂಚ್ವರೆಗೂ ಡೀಪ್ ಇರಲಿ, ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು. ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು, ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ. ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ. ಈ ರೀತಿ ಇರುತ್ತೆ. ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು. ಓಕೆನಾ. ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ. ನೋಡಿ ಟೋಟಲಾಗಿ ನಾವು 0 ಡೀಪಿಂದ 12 ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು. ಇದು ಇನ್ನಷ್ಟು ಈಸಿ. ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೊಂದು ವೀಡಿಯೋ ಕಳಿಸ್ಕೊಡ್ತೀನಲ್ವ, ಅದನ್ನು ನೋಡಿದರೆ 100% ನಿಮಗೆ ಕ್ಲಾರಿಟಿ ಬರುತ್ತೆ. ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ. ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ. ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಓಕೆನಾ. ಈ ರೀತಿ ಇರುತ್ತೆ ಹೊಸ ನೋಟ್ಸ್. ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ಯಾವ ರೀತಿ ತೊಗೊಳ್ಳೋದಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈ ಹಳೆ ನೋಟ್ಸ್ ಬೆಲೆ, ಒರಿಜಿನಲ್ ಬೆಲೆ ಬಂದುಬಿಟ್ಟು 1,500 ರೂಪಾಯಿ ಇದೆ. ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು 1,000 ರೂಪಾಯಿ ಇದೆ. ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು 1,000 ರೂಪಾಯಿಗೆ ಸಿಗ್ತಾ ಇದೆ, ಹೊಸ ನೋಟ್ಸು 500 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ, 9108108635.
ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ ಸ್ಟಾಪ್ ಮಾಡಿ. ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು, ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ. ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ, ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ 1000 ರೂಪಾಯಿ, ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ 500 ರೂಪಾಯಿಗೆ ಸಿಗ್ತಾಯಿದೆ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟ್ನ ಪೇ ಮಾಡಬೇಕು. ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ, ಇದನ್ನು ಗಮನ ಇಟ್ಟು ಕೇಳಿ. ಈಗ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ, ನೀವು ಹೊಸ ನೋಟ್ಸ್ಗೆ 500 ರೂಪಾಯಿನ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ 30 ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ. ಇದನ್ನು ಗಮನ ಇಟ್ಟು ಕೇಳಿ. ನೆಕ್ಸ್ಟು, ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ, ಇದೇ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ, ಆಫರ್ ಬಗ್ಗೆ, ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ 500 ರೂಪಾಯಿ ಸಿಗುತ್ತೆ. ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ 1000 ರೂಪಾಯಿನೇ ಇರುತ್ತೆ. ನೀವು ಹೊಸ ನೋಟ್ಸ್ ಒಂದೇ ಸಾಕು, ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೂ 2 ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನು ಕಳಿಸ್ಕೊಡ್ತೀನಿ. ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡೂ ಬೇಕು ಅಂದರೆ ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು 1500 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ಎರಡನ್ನೂ ಕಳಿಸ್ಕೊಟ್ಟು ನಿಮಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ದು 30 ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ ಇದು. ಮತ್ತು ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ, ಈ ಪ್ರಿಂಟ್ ಬುಕ್ಕು ಕಳಿಸ್ಕೊಡೋದಿಲ್ಲ, ವಾಟ್ಸಪ್ಪಲ್ಲಿ PDF ಫೈಲ್ ಕಳಿಸ್ಕೊಡ್ತೀನಿ. ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳಿಸ್ಕೊಟ್ಟಿರೋದು, ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ. PDF ಫೈಲ್ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದು ಕೊಡ್ತಾರೆ. ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ, ನಿಮಗೊಂದು 150-200 ರೂಪಾಯಿ ಆಗುತ್ತೆ. ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ, ನಿಮಗೊಂದು 100 ರೂಪಾಯಿ ಆಗುತ್ತೆ. ಓಕೆನಾ, ಈ ರೀತಿ ಇರುತ್ತೆ. ಒರಿಜಿನಲ್ ಬೆಲೆ ಬಂದುಬಿಟ್ಟು 1500 ರೂಪಾಯಿ ಇದೆ, ಹಳೆ ನೋಟ್ಸ್ದು 1000 ರೂಪಾಯಿ ಕೊಡ್ತಾ ಇದ್ದೀನಿ. ಹಾಗೆ ಹೊಸ ನೋಟ್ಸ್ದು 1000 ರೂಪಾಯಿ ಇದೆ, 500 ರೂಪಾಯಿ ಕೊಡ್ತಾ ಇದ್ದೀನಿ. ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ 500 ರೂಪಾಯಿ. ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು 1500 ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ. ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು 1000 ರೂಪಾಯಿ ಆಗುತ್ತೆ. ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ, ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ. ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ, ನಾನು ನಿಮಗೆ PDF ಫೈಲು ಆ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸ್ಕೊಡ್ತೀನಿ. ಓಕೆನಾ, ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕಂದ್ರೆ ನೀವು ಮತ್ತೆ ಒಂದು 2-3 ತಿಂಗಳು ಇಲ್ಲ 4 ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ. ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ. ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ, ನೆನಪಿರಲಿ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ. ಈ ನೋಟ್ಸ್ ಆಫರ್ ಅನ್ನೋದು ಇದೇ ತಿಂಗಳು ಫೆಬ್ರವರಿ 20ನೇ ತಾರೀಕು ಕ್ಲೋಸ್ ಆಗ್ತಾ ಇದೆ. ಅಂದರೆ ನಿಮಗಿನ್ನೂ ಒಂದು 5 ದಿನ ಮಾತ್ರನೇ ಟೈಮ್ ಇದೆ. ಈ 5 ದಿನದ ಒಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳಕ್ಕೆ ಟ್ರೈ ಮಾಡಿ. ಈ ಆಫರಲ್ಲಿ ನೀವು ನೋಟ್ಸ್ನ ತೊಗೊಳ್ಳೋದಾದರೆ 1500 ರೂಪಾಯಿಗೆ ಸಿಗುತ್ತೆ. ಈ 5 ದಿನ ಆದಮೇಲೆ ನೀವೇನಾದರೂ ನೋಟ್ಸ್ನ ತೊಗೊಳ್ಳೋದಾದರೆ 3000 ರೂಪಾಯಿ ಆಗುತ್ತೆ ಇದೆ ನೋಟ್ಸ್ನ ಬೆಲೆ. ಸೊ ಹಾಗಾಗಿ ಈ ಆಫರ್ ಕ್ಲೋಸ್ ಆಗೋದ್ರೊಳಗಡೆ ಇನ್ನೂ ಯಾರೆಲ್ಲ ತೊಗೊಳ್ಬೇಕು ಅಂದ್ಕೊಂಡಿದ್ದೀರೋ ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳೋದಕ್ಕೆ ಟ್ರೈ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ 5 ಆಕ್ಸೆಸರೀಸ್, ಮಿಷನ್ನ ಆಕ್ಸೆಸರೀಸ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಾವು ಪ್ರತಿದಿನ ವರ್ಕ್ ಏನು ಮಾಡ್ತೀವೋ ಆ ಪ್ರತಿದಿನ ವರ್ಕ್ನಲ್ಲೂ ಈ 5 ಆಕ್ಸೆಸರೀಸ್ ನಮಗೆ ಯೂಸ್ ಆಗುತ್ತೆ. ಓಕೆನಾ, ಕಂಪ್ಲೀಟಾಗಿ ಡೀಟೇಲ್ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟು ನೋಡಿ, ನಮಗೆ ನಾರ್ಮಲ್ ಮಿಷನಲ್ಲಾದರೆ ಲೈಟ್ ಇರೋದಿಲ್ಲ. ನೋಡಿ, ಈ ಜಾಕ್ ಮಿಷನಲ್ಲಾದರೆ ಲೈಟ್ ಇರುತ್ತೆ. ಓಕೆನಾ, ನೋಡಿ ಇದೆ, ಇಲ್ಲಿ ನಮಗೆ ಆಟೋಮೆಟಿಕ್ ಅವರೇ ಲೈಟ್ ಕೊಟ್ಟಿರ್ತಾರೆ, ಬಟ್ ಅಷ್ಟೊಂದು ಫೋಕಸ್ ಇರೋದಿಲ್ಲ. ಬಟ್ ಓಕೆ, ಏನು ತೊಂದರೆ ಇಲ್ಲ. ಓಕೆನಾ, ಇಷ್ಟು ಫೋಕಸ್ ಇದ್ದರೂ ಓಕೆ. ಬಟ್ ನಾರ್ಮಲ್ ಮಿಷನ್ನಲ್ಲಿ ನಮಗೆ ಲೈಟ್ ಇರೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ಇದು ನಾನು ಇವೆಲ್ಲವೂ ಅಮೆಝಾನ್ನಲ್ಲೇ ಆರ್ಡ್ರ್ ಮಾಡಿರೋದು. ತುಂಬ ಕಡಿಮೆನೇ ಇದೆ, ಅಮೌಂಟ್ ಏನು ಜಾಸ್ತಿ ಏನಿಲ್ಲ. ಓಕೆನಾ, ಇದು ಲೈಟು, ಇದು ಸ್ವಲ್ಪ ಪವರ್ಫುಲ್ ಲೈಟೇ. ಇದು ನಿಮಗೆ ಯಾವ ರೀತಿ ಬೇಕಾದರೂ ರೊಟೇಟ್ ಆಗುತ್ತೆ, ನೀವು ನೋಡ್ಬೋದು. ತುಂಬ ಈಸಿಯಾಗಿ ರೊಟೇಟ್ ಆಗುತ್ತೆ. ಇದು ಮ್ಯಾಗ್ನೆಟಿಕ್ ಇರುತ್ತೆ, ಅಯಸ್ಕಾಂತ. ಇದು ಕಬ್ಬಣಕ್ಕೆ ಅಟ್ಯಾಚ್ ಆಗುತ್ತೆ. ನಾವು ಎಲ್ಲಿ ಬೇಕಾದರೂ ಇದನ್ನು ಈ ರೀತಿ ಫಿಟ್ ಮಾಡ್ಬೋದು. ಓಕೆನಾ, ನಾರ್ಮಲ್ ಮಿಷನ್ ಆದರೆ ನಿಮಗೆ ಕಬ್ಬಣನೇ ಜಾಸ್ತಿ ಇರುತ್ತಲ್ವ, ನೋಡಿಕೊಂಡು ಇದನ್ನು ಕರೆಕ್ಟಾಗಿ ಫಿಟ್ ಮಾಡಿಕೊಂಡು ನಾವು ಲೈಟ್ನ ಹಾಕ್ಕೊಳ್ಬೋದು. ಫೋಕಸ್ಸು ತುಂಬ ಚೆನ್ನಾಗೇ ಇದೆ. ಇದು
ಮತ್ತು ಇದು ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ, ನೋಡ್ಬೋದು. ತುಂಬ ಫೋಕಸ್ ಇರುತ್ತೆ. ಓಕೆನಾ, ಕಾಣಿಸ್ತಾ ಇದೆಯಲ್ವ. ನಾವು ಇದನ್ನು ಯಾವ ರೀತಿ ಬೇಕಾದರೂ ರೊಟೇಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಇದು ನಮಗೆ ನೈಟ್ ಟೈಮಲ್ಲಿ, ಎಮರ್ಜೆನ್ಸಿ ಟೈಮಲ್ಲಿ, ಸ್ಟಿಚಿಂಗ್ ಮಾಡುವಾಗ ಸಂಜೆ ಟೈಮಲ್ಲಿ ಇಲ್ಲ ನೈಟ್ ಟೈಮಲ್ಲಿ ಅರ್ಜೆಂಟು ಅಂತ ಬಂದು ಕೆಲವರು ಬಟ್ಟೆ ಹಾಕ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಮಗೆ ನಾರ್ಮಲ್ ಬಲ್ಪ್ ಫೋಕಸ್ ಏನಿರುತ್ತೋ ಅದು ಅಷ್ಟೊಂದು ಕ್ಲಿಯರ್ ಇರೋದಿಲ್ಲ. ಕೆಲವು ಡಾರ್ಕ್ ಕಲರ್, ಬ್ಲ್ಯಾಕ್ ಕಲರು, ಇನ್ನು ಕೆಲವು ಡಾರ್ಕ್ ಕಲರ್ನ ನಾವು ಬ್ಲೌಸಸ್ನ ತೊಗೊಂಡಾಗ ಸ್ಟಿಚಿಂಗ್ ಮಾಡುವಾಗ ನಮಗೆ ಅಷ್ಟು ಕರೆಕ್ಟಾಗಿ ಕಿನಾರಿ ಹೊಲಿಗೆ ಆಗಿರ್ಬೋದು, ಇನ್ನೊಂದು ಪೈಪಿಂಗ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಅಷ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ. ಅಂಥ ಟೈಮಲ್ಲಿ ನಮಗೆ LED ಲೈಟ್ ಅನ್ನೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ, ಸಾಧ್ಯವಾದರೆ ಈ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನೀವು ಅಮೆಜಾನಲ್ಲಿ ಸೇವಿಂಗ್ ಮಿಷನ್ನು ಆ್ಯಕ್ಸೆಸರೀಸ್ ಅಂತ ನೀವು ಒಂದು ಮೆಸೇಜ್ನ ಟೈಪ್ ಮಾಡಿದರೆ ನಿಮಗೆಲ್ಲನೂ ಬರುತ್ತೆ. ಅದರಲ್ಲಿ ನಿಮಗೆ ಯೂಸ್ಫುಲ್ ಆ್ಯಕ್ಸೆಸರೀಸ್ನ ನೀವು ತೊಗೊಳ್ಬೋದು. ಓಕೆ, ಇದು LED ಲೈಟು, ಇದು ನಮಗೆ ಪ್ರತಿದಿನವೂ ಯೂಸ್ ಆಗುತ್ತೆ. ಓಕೆನಾ, ಏನು ತೊಂದರೆ ಇಲ್ಲ. ನಮಗೆ ಬೆಳಕಿನ ತೊಂದರೆ ಇತ್ತು ಅಂದರೆ ನಾವು ಇದನ್ನು ಆರಾಮ್ಸೆ ಯೂಸ್ ಮಾಡ್ಕೊಳ್ಬೋದು. ಲೈಟ್ ಫೋಕಸ್ ತುಂಬ ಕಡಿಮೆ ಇದೆ ರೂಮಲ್ಲಿ ಅಂದಾಗ ಇದು ಡೇ ಟೈಮಲ್ಲೂ ಯೂಸ್ ಮಾಡ್ಬೋದು, ಸಾಯಂಕಾಲ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ ಯೂಸ್ ಮಾಡ್ಬೋದು. ನೈಟ್ ಟೈಮ್ ಎಮರ್ಜೆನ್ಸಿಲಿ ಆದರೂ ಇನ್ನೂ 100% ಯೂಸ್ ಆಗುತ್ತೆ. ಇದು ಒಂದು. ನೆಕ್ಸ್ಟು ನೋಡಿ, ಇದು ವೀಲ್ ಮಾರ್ಕರು. ಇದು ಪ್ರತಿ ಸಾರಿ ನಾವು ಬ್ಲೌಸ್ ಕಟಿಂಗ್ ಮಾಡುವಾಗ ಇದು 100% ಯೂಸ್ ಆಗುತ್ತೆ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಇದರ ಯೂಸ್ ಏನು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಬ್ಲೌಸ್ನ ಕಟಿಂಗ್ ಮಾಡಿದಾಗ ನಾವು ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ತೀವಿ. ಬಟ್ ಈ ವೀಲ್ ಮಾರ್ಕರ್ ಇದ್ದರೆ ಏನಾಗುತ್ತೆ ಗೊತ್ತಾ, ಈ ರೀತಿ ನಾವು ರಫ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಓಕೆನಾ, ಒಂದು ಡಾಟ್ ಮೇಲೆ ಕರೆಕ್ಟಾಗಿ ರಫ್ ಮಾಡಿದ್ದೀವಿ ಅಂದರೆ ನಮಗದು ಇನ್ನೊಂದು ಪೀಸ್ ಮೇಲ್ಗಡೆನೂ ಈ ರಫ್ ಅನ್ನೋದು, ಈ ಮಾರ್ಕಿಂಗ್ ಅನ್ನೋದು ಕಾಣಿಸುತ್ತೆ. ಓಕೆನಾ, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಕ್ಲಿಯರಾಗಿ ಅಂದ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ವ ಈ ವೀಲ್ ಮಾರ್ಕರ್ದು. ಈ ರೀತಿ ಡಾಟ್ಸ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಒಂದು ಪಾರ್ಟಿಗೆ ಒಂದು ಲೈನಿಂಗ್ ಪೀಸಿಗೆ ಮಾತ್ರ ನಾವು 4 ಡಾಟ್ಸ್ನ ಮಾರ್ಕ್ ಮಾಡ್ತೀವಿ. ಅದ್ರ ಮೇಲ್ಗಡೆ ಈ ವೀಲ್ ಮಾರ್ಕರಿಂದ ನಾವು ರಫ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಇನ್ನೊಂದು ಪೀಸ್ ಮೇಲೂ ನಮಗೆ ಈ ಮಾರ್ಕ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದ್ರೆ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ನೋಡಿಕೊಂಡು ಲೈನಿಂಗ್ನ ರಿವರ್ಸ್ ಮಾಡಿಕೊಂಡು ಮಾರ್ಕರ್ ತೊಗೊಂಡು ಮತ್ತೆ ಅದನ್ನು ಈ ರೀತಿ ಮಾರ್ಕ್ ಮಾಡಬೇಕಾಗುತ್ತೆ. ಅದು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಈ ವೀಲ್ ಮಾರ್ಕರು ಪ್ರತಿ ಸಾರಿ ನಾವು ಬ್ಲೌಸ್ ಕಟಿಂಗ್ ಇಲ್ಲ ಚೂಡಿದಾರ್ ಟಾಪ್ ಕಟಿಂಗಲ್ಲಿ ಪ್ರತಿ ಕಟಿಂಗ್ನಲ್ಲೂ ನಾವು ಈ ವೀಲ್ ಮಾರ್ಕರ್ನ ಯೂಸ್ ಮಾಡ್ಬೋದು. ಸೈಡು ಚೂಡಿದಾರ್ ಟಾಪ್ನಲ್ಲಾದರೆ ಸೈಡ್ ಸ್ಟಿಚ್ ಏನಿರುತ್ತೆ ಅದು. ಓಕೆನಾ, ಡಾಟ್ಸ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ಸ್ ಬ್ಲೌಸಸ್ನಲ್ಲಿ, ಇನ್ನು ತುಂಬ ಕಡೆ ನಾವು ಈ ವೀಲ್ ಮಾರ್ಕರ್ನ ಯೂಸ್ ಮಾಡ್ಬೋದು. ಇದು ಅಷ್ಟೇ, ಪ್ರತಿದಿನ ನಾವು ಕೆಲಸದಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಇದು ವೀಲ್ ಮಾರ್ಕರ್. ಇನ್ನೊಂದು, ಇದು ನಾವು ಪ್ರೆಷರ್ ಪುಟ್ಟು ಚೇಂಜ್ ಮಾಡೋವಂಥ ಆ್ಯಕ್ಸೆಸರೀಸ್. ಇದು ನಾವು ಪ್ರತಿ ಸಾರಿ ಗೋಡಾನ ಚೇಂಜ್ ಮಾಡಬೇಕು ಅಂದರೆ ಈ ರೀತಿ ಸ್ಕ್ರೂ, ನಾವು ಇಲ್ಲಿರುವಂಥ ಸ್ಕ್ರೂನ ಲೂಸ್ ಮಾಡಿಕೊಂಡು ಗೋಡ ಚೇಂಜ್ ಮಾಡ್ಕೊಳ್ಬೇಕು. ಓಕೆನಾ, ಅದೇ ನಮಗೆ ಈ ಆ್ಯಕ್ಸೆಸರೀಸ್ ತಗೊಂಡಿದ್ದೀವಿ ಅಂದ್ಕೊಳ್ಳಿ. ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ, ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತೀನಿ. ಇಲ್ಲಿ ಏನು ಸ್ಕ್ರೂ ಇದೆಯೋ ಈ ಸ್ಕ್ರೂನ ಬಿಚ್ಚಿ ಹೊರಗಡೆ ತೊಗೊಳ್ಳಿ. ಇದಿದೆಯಲ್ವಾ, ಓಕೆನಾ, ಇದನ್ನು ಈ ಕಡೆ ಸೈಡ್ ಇರುವಂಥದ್ದು ಫಸ್ಟು ಈ ರೀತಿ ಇದನ್ನು ಲೂಸ್ ಮಾಡಿಕೊಂಡು ಈ ಸ್ಪ್ರಿಂಗ್ ಸೆಟ್ ಇದೆಯಲ್ವ, ಈ ಸ್ಪ್ರಿಂಗ್ ಸೆಟ್ನ ಹೊರಗಡೆ ತಗೊಳ್ಳಿ. ಓಕೆನಾ, ಈ ಮೂರನ್ನು ಈ ರೀತಿ ಹೊರಗಡೆ ತಗೊಂಡು ನೋಡಿ, ಈ ಒಂದು ಸ್ಕ್ರೂ ಇದೆಯಲ್ವ, ಇದನ್ನು ಈ ಗೋಡ ಒಳಗಡೆ ಫಸ್ಟ್ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಪಾರ್ಟ್ ಇದೆಯಲ್ವ, ಈ ಪಾರ್ಟ್ನ ಫಸ್ಟ್ ಇದರೊಳಗಡೆ ಹಾಕ್ಕೊಂಡು ನಂತರ ಈ ಸ್ಪ್ರಿಂಗು ಇದರೊಳಗಡೆ ಹಾಕ್ಕೊಂಡು ನಂತರ ಈ ಕ್ಯಾಪ್ ಇದೆಯಲ್ವ, ಈ ಕ್ಯಾಪ್ನ ಸ್ವಲ್ಪ ಟೈಟಾಗಿ ಸ್ಕ್ರೂ ಇರುತ್ತೆ, ಅದನ್ನು ನಾವು ಟೈಟ್ ಮಾಡ್ಕೊಳ್ಬೇಕು ಫಸ್ಟು. ಓಕೆನಾ, ಈ ರೀತಿ ತುಂಬ ಟೈಟ್ ಬೇಡ, ನೋಡಿಕೊಂಡು ಮೀಡಿಯಮಲ್ಲಿ ಟೈಟ್ ಮಾಡ್ಕೊಳ್ಬೇಕು. ಮಾಡಿಕೊಂಡ ನಂತರ ನಮಗೆ ಇದು ಇಲ್ಲಿ ಲಾಕ್ ಎಳೆದ್ರೆ ಓಪನ್ ಆಗುತ್ತೆ. ಓಕೆನಾ, ಈಗ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ. ಈ ರೀತಿ ನಾವು ಇದನ್ನು ಸೆಟ್ ಮಾಡಿದ ನಂತರ ಇದು ಇಲ್ಲಿಂದ ನಾವು ಈ ರೀತಿ ಪ್ರೆಸ್ ಮಾಡಿದರೆ ಇದು ಈ ರೀತಿ ಔಟ್ಸೈಡ್ ಬರುತ್ತೆ. ನಾವು ಇದನ್ನು ಈ ಗೋಡನ್ನು ಹಾಕ್ಕೊಂಡು ಮತ್ತೆ ಕೈ ಬಿಡ್ಬೋದು. ಇದು ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾವು ಬೇಕಂದರೆ ಇಲ್ಲಿ ಇನ್ನೂ ಸ್ವಲ್ಪ ಟೈಟ್ ಮಾಡ್ಕೊಳ್ಬೋದು. ಇದೇನೆಂದರೆ ಒಂದು ಪ್ರೆಸ್, ಈ ರೀತಿ ಒಂದು ಪ್ರೆಸ್ ಮಾಡಿದರೆ ಇದು ಹೊರಗಡೆ ಬರುತ್ತೆ. ಮತ್ತು ಇನ್ನೊಂದು ಪ್ರೆಸ್ ಮಾಡಿ ಇದನ್ನು ಈ ರೀತಿ ಅದರೊಳಗಡೆ ಇಟ್ಟರೆ ತುಂಬ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಇದು ಒಂದು ಆ್ಯಕ್ಸೆಸರೀಸು. ಇದು ನಮಗೆ
ಸಿಂಗಲ್ ಗೋಡೆ ಮತ್ತು ಡಬಲ್ ಗೋಡೆ ಚೇಂಜ್ ಮಾಡ್ತಾ ಇರ್ತೀವಲ್ವ ಪ್ರತಿ ಸಾರಿ, ಆಗ ಈ ಸ್ಕ್ರೂನ ನಾವು ಸ್ಕ್ರೂ ಡ್ರೈವರಿಂದ ಲೂಸ್ ಮಾಡ್ಕೊಳ್ಬೇಕು, ಪ್ರತಿ ಸಾರಿ ಸೆಟ್ ಮಾಡ್ಕೊಳ್ಬೇಕು. ಇದಾದರೆ ಒಂದು ಪ್ರೆಸ್ ಮಾಡಿಕೊಂಡ್ರೆ ನಮಗಿದು ಹೊರಗಡೆ ಬರುತ್ತೆ ಮತ್ತು ನಾವು ಸಿಂಗಲ್ ಗೋಡನ್ನು ಅಟ್ಯಾಚ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒಂದು ಬಂದು ಥ್ರೆಡ್ ರಿಮೂವ್ ಮಾಡೋದಕ್ಕೆ ನಾವು ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ನೋಡಿ, ಈ ಥರದ ಸೂಜಿಯಿಂದ ಥ್ರೆಡ್ನ ರಿಮೂವ್ ಮಾಡ್ತಾ ಇರ್ತೀವಿ, ಓಕೆನಾ. ಅದು ಅಷ್ಟು ಪರ್ಫೆಕ್ಟ್ ಅಲ್ಲ. ಇದು ಥ್ರೆಡ್ ರಿಮೂವ್ ಮಾಡೋಕ್ಕಂತಲೇ ಈ ಆಕ್ಸೆಸರೀಸ್ ಇದೆ. ಇದರಲ್ಲಿ ಮೀಡಿಯಮ್ ಸೈಜು ಮತ್ತು ಚಿಕ್ಕ ಸೈಜು ಮತ್ತು ದೊಡ್ಡ ಸೈಜ್ ಎರಡೂ ಇದೆ, ಸ್ಮಾಲ್ ಆ್ಯಂಡ್ ಮೀಡಿಯಮ್ಮು. ಇದು ನಮ್ಗೆ ತುಂಬ ಶಾರ್ಪ್ ಇರುತ್ತೆ ಸ್ಟಿಚ್ನ ರಿಮೂವ್ ಮಾಡೋದಕ್ಕೆ, ಮತ್ತು ಇಲ್ಲಿ ಸೆಂಟ್ರಲ್ಲಿ ಕಟ್ ಮಾಡೋದಕ್ಕೂ ಶಾರ್ಪ್ ಇರುತ್ತೆ. ನಾವು ಮೀಡಿಯಮ್ ಸೈಜು ಇಲ್ಲ ಸ್ಮಾಲ್ ಸೈಜ್ ಯಾವುದಾದ್ರೂ ತೊಗೊಳ್ಬೋದು. ಇದು ಈಸಿಯಾಗಿ ನಾವು ಥ್ರೆಡ್ನ ರಿಮೂವ್ ಮಾಡ್ಕೊಳ್ಬೋದು ಈ ರೀತಿ, ಓಕೆನಾ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ಈ ಸೆಂಟ್ರಲ್ಲಿ ಇರುವಂಥ ಶಾರ್ಪ್ನೆಸ್ ಏನಿದೆ ಅದರಿಂದ ನಾವು ಈ ಸೆಂಟ್ರಲ್ಲಿರುವಂಥ ಶಾರ್ಪ್ನೆಸ್ಸಿಂದ ಈಸಿಯಾಗಿ ಒಂದೇ ಸಾರಿ ನಾವು ಥ್ರೆಡ್ನ ಈ ರೀತಿ ರಿಮೂವ್ ಮಾಡ್ತಾ ಹೋಗ್ಬೋದು. ನೋಡಿ, ಈಗ ಇದರಲ್ಲಿ ತೋರಿಸ್ಕೊಡ್ತೀನಿ. ಈ ಸೆಂಟ್ರಲ್ಲಿ ಈಗ ನಾವಿದು ಒಂದೊಂದೇ ಹೊಲಿಗೆ ಬಿಚ್ಚೋ ಬದಲು, ಓಕೆನಾ, ಈ ರೀತಿ ಇದನ್ನು ಕರೆಕ್ಟಾಗಿ ಈ ಸೆಂಟ್ರಲ್ಲಿ ಇಟ್ಕೊಂಡ್ರೆ ನಮಗಿದು ನೋಡಿ ಈ ರೀತಿ ಓಪನ್ ಆಗುತ್ತೆ. ಒಂದೇ ಸಾರಿ ನಾವು ಇದನ್ನು ಓಪನ್ ಮಾಡ್ಕೊಳ್ಬೋದು. ಕ್ಲಾತು ಡ್ಯಾಮೇಜು ಆಗೋದಿಲ್ಲ, ತುಂಬ ಈಸಿ ಇರುತ್ತೆ ಒಂದೇ ಸಾರಿ ನಮಗೆ ಥ್ರೆಡ್ನ ರಿಮೂವ್ ಮಾಡೋದಕ್ಕೆ. ಓಕೆ, ಇದು ತುಂಬ ಯೂಸ್ಫುಲ್ ಆಕ್ಸೆಸರೀಸ್ ನಮಗೆ. ಇದು ನಮಗೆ ಪ್ರತಿದಿನ ಕೆಲಸದಲ್ಲೂ ಯೂಸ್ ಆಗುತ್ತೆ. ಲಾಸ್ಟ್ ಒನ್ನು ಈ ಟ್ರಿಮ್ಮರು, ಇದು ತುಂಬ ಜನಕ್ಕೆ ಗೊತ್ತೇ ಇದೆ, ಓಕೆನಾ. ಈ ಟ್ರಿಮ್ಮರು ನಮಗೇನಾಗುತ್ತೆ ಅಂದರೆ ಸ್ಟಿಚಿಂಗ್ ಮಾಡುವಾಗ ನಾವು ಪ್ರತಿ ಸಾರಿ ಇಷ್ಟು ದೊಡ್ಡ ಸೀಸರ್ನ ಯೂಸ್ ಮಾಡಬೇಕಾಗುತ್ತೆ ದಾರ ಕಟ್ ಮಾಡೋದಕ್ಕೆ. ಸೊ ಆ ಜಾಗದಲ್ಲಿ ನಾವು ಈ ಟ್ರಿಮ್ಮರ್ನ ಯೂಸ್ ಮಾಡಿದರೆ ನಮಗೆ ಈಸಿ ಇರುತ್ತೆ, ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ತೀವಿ, ಸ್ಟಿಚ್ ಮಾಡಿದ ನಂತರ ಈಸಿಯಾಗಿ ಕಟ್ ಮಾಡ್ಬೋದು. ಇನ್ನೂ ನಮಗೆ ಬೇಕು ಅಂದರೆ ಇದು ನೋಡಿ ಕಂಪ್ಲೀಟ್ ಒಂದು ಸ್ವಲ್ಪನೂ ನಮಗೆ ಥ್ರೆಡ್ ಇಲ್ಲದೆ ಫುಲ್ ಫಿನಿಷಿಂಗಾಗಿ ನಾವು ಕಟ್ ಮಾಡ್ಬೋದು. ಅದೇ ನಮಗೆ ಈ ದೊಡ್ಡ ಸೀಜರಲ್ಲಾದರೆ ಸ್ವಲ್ಪ ಹೆವಿ ಅನಿಸುತ್ತೆ, ಇಷ್ಟು ಶಾರ್ಪಾಗಿ ನಾವು ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಟ್ರಿಮ್ಮರಿಂದ ನಾವು ಫುಲ್ ನಮಗೆ ಈ ಥ್ರೆಡ್ ಏನು ಇರದೇ ಇರೋ ರೀತಿ ಫುಲ್ ಫಿನಿಷಿಂಗಾಗಿ ಕಟ್ ಮಾಡ್ಬೋದು ಟ್ರಿಮ್ಮರ್. ಓಕೆ, ಇದು ನಿಮಗೆ ಈ ಒಂದು 5 ಆಕ್ಸೆಸರೀಸು ಯೂಸ್ಫುಲ್ ಆಕ್ಸೆಸರೀಸ್. ಇದು ನಿಮಗೆ ಇದು ಡೈಲಿ ನಾವು ಯೂಸ್ ಮಾಡೋದರಲ್ಲಿ ನಮಗೆ ಈ 5 ಆಕ್ಸೆಸರೀಸು ಹೆಲ್ಪ್ ಆಗುತ್ತೆ. ಇದು ಸಾಧ್ಯವಾದರೆ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ, 100% ಇದು ಯೂಸ್ ಆಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.